ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೂ ಕೂಡ ಸಚಿವ ಮುನಿಯಪ್ಪ ಅವರ ಮುನಿಸು ಮಾತ್ರ ತಣ್ಣಗಾಗಿಲ್ಲ. ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಸಿಗದ ಕಾರಣಕ್ಕೆ ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ಸರಿ ಹೋಗಿತ್ತು ಅಂತ ಅನ್ಕೊಂಡಿದ್ವಿ, ಆದ್ರೆ ಇಲ್ಲ, ಇನ್ನ ಅವರ ಮುನಿಸು ತಣ್ಣಗಾಗಿಲ್ಲ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಟ್ಟಿಲ್ಲ, ಅದಕ್ಕೆ ಅವರಿಗೆ ತುಂಬಾ ಬೇಸರ ಆಗ್ಬಿಟ್ಟಿದೆ. ಲೋಕ ಚುನಾವಣಾ ಪ್ರಚಾರದಿಂದ ಮುನಿಯಪ್ಪ ಅವರು ದೂರ ಸರಿದ್ರ ಹಾಗಿದ್ರೆ ಕಾಂಗ್ರೆಸ್ನ ಪ್ರಜಾಧ್ವನಿ ಎರಡೂ ಯಾತ್ರೆಗೆ ಹಿರಿಯ ನಾಯಕ KHM ಗೈರಾಗಿದ್ದು, ಯಾವ ಯಾತ್ರೆಗೂ ಕೂಡ ಅವರು ಬರ್ತಿಲ್ಲ. ಯಾವ ರೋಡ್ ಶೋ, ರ್ಯಾಲಿ ಯಾವುದಕ್ಕೂ ಕೂಡ ಬರ್ತಾ ಇಲ್ಲ. ರೋಡ್ ಶೋ ಯಾತ್ರೆ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಕಾಣಿಸಿಲ್ಲ. ಯಾತ್ರೆ ಉದ್ದಕ್ಕೂ ಎದ್ದು ಕಂಡಿದ್ದ ರಮೇಶ್ ಮತ್ತು ಸುಧಾಕರ್ ಟೀಮ್. ಆದ್ರೆ ಪ್ರಚಾರಕ್ಕೆ ಕರೆದ್ರೆ ಬರ್ತೇನೆ ಅಂತ ಸಚಿವ ಮುನಿಯಪ್ಪ ಅವರು ಹೇಳಿ ಕೈ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹಿರಿಯ ನಾಯಕರು ಸಿದ್ದರಾಮಯ್ಯರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು ಈ ಒಂದು ಮುನಿಸನ್ನ ತನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ರೆ ಕಾಂಗ್ರೆಸ್ಗೆ ಅದು ಮೈನಸ್ ಪಾಯಿಂಟ್ ಆಗುತ್ತೆ ಕೋಲಾರದಲ್ಲಿ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸಂಜಯ್. ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತ ಮುನಿಸು ತಣ್ಣಗ್ ಮಾಡಿಲ್ಲ ಅಂದ್ರೆ ಅದು ದೊಡ್ಡ ಮಟ್ಟಿಗೆ ಮೈನಸ್ ಪಾಯಿಂಟ್ ಆಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ. ಈಗಲಾದ್ರೂ ಸಿದ್ದರಾಮಯ್ಯ DK ಶಿವಕುಮಾರ್ ಎಚ್ಚೆತ್ತುಕೊಂಡು ಮುನಿಯಪ್ಪ ಅವರಿಗೆ ಬುದ್ಧಿ ಹೇಳೋದಕ್ಕೆ ಮುಂದಾಗ್ತಾರಾ ಅಥವಾ ಏನು ಅಂತ? ಖಂಡಿತವಾಗಿಯೂ ದಿವ್ಯಾ, ಏನಂತಂದ್ರೆ ಮುನಿಯಪ್ಪನವರ ಮುನಿಸು ತಣ್ಣಗಾಗ್ಲಿಲ್ಲ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ವ್ಯತಿರಿಕ್ತವಾದ ಒಂದು ಪರಿಣಾಮ ಬೀರುತ್ತೆ. ಜೊತೆಗೆ ಆ ರಿಸಲ್ಟ್ ಮೇಲೆ ಸಹ ಸಾಕಷ್ಟು ಎಫೆಕ್ಟ್ ಬಿಡುತ್ತೆ. ಯಾಕಂತಂದರೆ ಮುನಿಯಪ್ಪನವ್ರಿಗೆ ಸಾಕಷ್ಟು ಇಡ್ತಾ ಇರ್ತಕ್ಕಂಥದ್ದು ಕೋಲಾರದಲ್ಲಿ. ಈಗ ಮುನಿಯಪ್ಪನವ್ರಿಗೆ ಒಂಥರ ಬೇಸರ ಆಗಿರ್ತಕ್ಕಂಥದ್ದು ಅವರ ಅಳಿಯ ಚಿಕ್ಕ ಪೆದ್ದಣ್ಣನವರಿಗೆ ಟಿಕೆಟ್ ಸಿಕ್ಕಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರಚಾರದಿಂದ ದೂರ ಸರಿದ್ರ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ನನ್ನ ಕಾಂಗ್ರೆಸ್ ನಾಯಕರು ಎಲ್ಲರೂ ಸಹ ಪ್ರಜಾಧ್ವನಿ ಯಾತ್ರೆಯನ್ನು, ಅಂದರೆ ಎರಡನೇ ಪ್ರಜಾಧ್ವನಿ ಯಾತ್ರೆಯನ್ನು ಕುರುಡುಮಲೆ ದೇವಸ್ಥಾನದಿಂದ ಶುರು ಮಾಡ್ತಾರೆ. ಇಲ್ಲಿಗೆ ಏನು ಮುನಿಯಪ್ಪನವರು ಬರಬೇಕಾಗಿತ್ತು, ಆದರೆ ಬರಲಿಲ್ಲ. ಬರ್ತೀನಿ ಅಂತ ಸಹ ಹೇಳಿ ಮುನಿಯಪ್ಪನವ್ರು ಬರಲಿಲ್ಲ ಅಂತಂದರೆ ಇನ್ನು ಮುನಿಯಪ್ಪನವ್ರಿಗೆ ಏನು ಪಕ್ಷದ ಮೇಲೆ ಅಥವಾ ಏನು ಯಾರ ಮೇಲೆ ಬೇಸರ ಇದೆಯೋ ಗೊತ್ತಿಲ್ಲ. ಆದರೆ ಮುನಿಯಪ್ಪನವ್ರು ಮಾತ್ರ ನಿನ್ನೆ ಏನು ಕುರುಡುಮಲೆಗೆ ಬಂದಿಲ್ಲ. ಇದು ನಿಜಕ್ಕೂ ಸಹ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರಿಗೆ ಭಾರಿ ಹಿನ್ನಡೆ ಅಂತ ಹೇಳ್ಬೋದು. ಯಾಕಂತಂದರೆ ಮುನಿಯಪ್ಪನವರು ಒಂದು ಮಾತು ಹೇಳಿದರು ಹಿಂದೆ, ನಮ್ಮ ಎರಡೂ ಬಣಗಳು ಅಂದರೆ ರಮೇಶ್ ಕುಮಾರ್ ಬಣ ಮತ್ತು ನನ್ನ ಬಣವನ್ನು ಒಗ್ಗೂಡಿಸ್ಲಿಲ್ಲ ಅಂತಂದರೆ ಏನು ಕೋಲಾರದಲ್ಲಿ ಕಾಂಗ್ರೆಸ್ ಗೆಲುವು ಅಷ್ಟು ಸುಲಭವಲ್ಲ ಅಂತಕ್ಕಂಥ ಸೂಚ್ಯವಾದ ಒಂದು ಪದವನ್ನು ಉಪಯೋಗಿಸಿ ಮಾತನಾಡಿದರು. ಅಂತಂದರೆ ಇವಾಗ ನಿನ್ನೆ ಸಂಪೂರ್ಣವಾಗಿ ಏನು ರಮೇಶ್ ಕುಮಾರ್ ಅವ್ರ ಬಣ ಹಾಜರಿತ್ತು, ಸುಧಾಕರ್ ಇವರೆಲ್ಲರೂ ಹಾಜರಿದ್ದರು. ಆದರೆ ಮುನಿಯಪ್ಪ ಗೈರಿದ್ದು ಕಾಂಗ್ರೆಸ್ಗೆ ತಲೆನೋವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ಈ ಒಂದು ಕೋಲಾರ ಸಮಸ್ಯೆಯನ್ನು ಬಗೆಹರಿಸಿ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಯಾವ ರೀತಿ ರಣತಂತ್ರ ಎಣಿತಾರೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಹೋಗ್ತಾ ಇದೆ. ಒಂದು ಕಡೆ ಮುನಿಯಪ್ಪನವರ ಬೆಂಬಲಿಗರಿಗೂ ಟಿಕೆಟನ್ನು ಕೊಡದೆ, ಆ ಕಡೆ ರಮೇಶ್ ಕುಮಾರ್ ಬೆಂಬಲಿಗರಿಗೂ ಟಿಕೆಟನ್ನು ಕೊಡದೆ ನ್ಯೂಟ್ರಲ್ ಆಗಿದ್ದಂಥ ಗೌತಮ್ ಅನ್ನೋರಿಗೆ ಟಿಕೆಟನ್ನು ಕೊಡಲಾಯಿತು. ಈಗ ಇಬ್ಬರೂ ಸಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಮುನಿಯಪ್ಪನವರು ಮುನ್ಸ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಸಾಕಷ್ಟು ಒಂದು ತಲೆನೋವನ್ನು ತಂದಿರ್ತಕ್ಕಂಥದ್ದು. ಯಾಕಂತಂದರೆ ಕಾಂಗ್ರೆಸ್ ಗೆಲ್ಲಬೇಕಂತಂದ್ರೆ ಅಲ್ಲಿ ಮುನಿಯಪ್ಪನವರ ಒಂದು ಶಕ್ತಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮುನಿಯಪ್ಪನವರ ಸಪೋರ್ಟ್ ಇಲ್ಲದೆ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಕೋಲಾರದಲ್ಲಿ. ಯಾಕಂತಂದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಒಂದಲ್ಲ ಎರಡಲ್ಲ 7 ಬಾರಿ ಆಯ್ಕೆಯಾಗಿ ಬಂದಿದ್ದಂಥ ಮುನಿಯಪ್ಪನವರ ಬೆಂಬಲ ಇಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ನಿಜಕ್ಕೂ ಅಲ್ಲಿ ಗೆಲುವು ಸಾಧಿಸಲಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಪಕ್ಷದ ಹಿರಿಯ ನಾಯಕರು ಯಾವ ರೀತಿ ಮುನಿಯಪ್ಪನವ್ರನ್ನ ಪ್ರಚಾರಕ್ಕೆ ಕರೆತರ್ತಾರೆ, ಕೋಲಾರ ಗೆಲುವಿನಲ್ಲಿ ಅವರ ಪಾತ್ರವನ್ನು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.